ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಯಾಂ ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತನ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ದೋಷೋಣುರಪ್ಯದ ವಿಚಿತ್ಯ ಗುರುಃ ಪ್ರಭೂಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟೇಶ ದೇವರ ಮಹಿಮೆ ಅದ್ಭುತವಾದದ್ದು. ಪುರಾಣಗಳಲ್ಲಿ ಪರಮಾತ್ಮನ ಅಚಿಂತ್ಯದ್ಭುತ ಮಹಿಮೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳು ಕೂಡ ಕಳೆದು ಹೋಗ್ತವೆ ಎಂಬುದಾಗಿ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಯಾರು ಶ್ರೀನಿವಾಸ ಕಲ್ಯಾಣವನ್ನು ನವರಾತ್ರಿಯ ದಿವಸ ಶ್ರವಣವನ್ನು ಮಾಡ್ತಾರೋ ಎಲ್ಲರಿಗೂ ಕೂಡ ಅಭಿಷ್ಟದ ಅಪೇಕ್ಷೆಯನ್ನು ಪಡುವಂತಹ ಸಂಗತಿ. ಅಂತಹ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡುವುದರಿಂದ ನಮಗೂ ನಿಮಗೂ ಕಲ್ಯಾಣವಾಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಭವಿಷ್ಯೋತ್ತರ ಪುರಾಣ. 12 ಪುರಾಣಗಳಲ್ಲಿ ವೆಂಕಟೇಶ ದೇವರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಪುರಾಣಗಳ ಮಹಿಮೆ ಅದ್ಭುತವಾದುದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಈ ಶ್ರೀನಿವಾಸನ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಕೃತಯುಗದಲ್ಲಿ ಅದ್ಭುತವಾಗಿರುವಂತಹ ಪರಮಾತ್ಮ ಬಂದು ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ಕೃತಯುಗದಲ್ಲಿ ಬರುವಂತಹ ವೃಷಭಾಚಲ, ನಾರಾಯಣಾಚಲ ಎಂಬುದಾಗಿ ಹೆಸರು ಬಂದಿದೆ. ತ್ರೇತಾಯುಗದಲ್ಲಿ ಅಂಜನಾಚಲ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ದ್ವಾಪರಯುಗದಲ್ಲಿ ಶೇಷಾಚಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ತಿರುಪತಿ ತಿರುಮಲಾ ಕ್ಷೇತ್ರದಲ್ಲಿ ಬರುವಂತಹ ಒಂದು ಕ್ಷೇತ್ರ ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ. ಕಾಳಹಸ್ತಿ ಎಂಬ ಕ್ಷೇತ್ರ. ಅಂತಹ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಮನೋ ಅಭಿಮಾನಿಯಾದ ರುದ್ರದೇವರ ಮತ್ತು ಪಾರ್ವತಿ ದೇವಿಯರನ್ನು ಸ್ಮರಣೆಯನ್ನು ಮಾಡಿರಿ. ಯಾರಿಗೆ ಕಲ್ಯಾಣ ಆಗಿಲ್ವೋ ಅವ್ರಿಗೆ ಬೇಗ ಕಲ್ಯಾಣವಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆಯನ್ನು ಮಾಡಿರಿ. ಕಪಿಲತೀರ್ಥಕ್ಕೆ ಸ್ನಾನವನ್ನು ಮಾಡಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ ಬೇಗ ಕಲ್ಯಾಣವಾಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿರಿ. ಬೆಟ್ಟವನ್ನು ಹತ್ತಿ ದರ್ಶನವನ್ನು ಮಾಡಿರಿ. ಮೊದಲಿಗೆ ಯಾರ ದರ್ಶನವಾಗಬೇಕು ಅಂದರೆ ವರಾಹ ದೇವರ ದರ್ಶನವಾಗಬೇಕು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿರಿ. ಸ್ವಾಮಿಷ್ಕರಣಿ ತೀರ್ಥಕ್ಕೆ ಸ್ನಾನವನ್ನು ಮಾಡಿರಿ. ಬೆಟ್ಟವನ್ನು ಹತ್ತಿದಾಗ ಸ್ವಾಮಿಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮೊದಲಿಗೆ ಮಾಡಬೇಕು ಅಂತ. ಸ್ವಾಮಿಷ್ಕರಣಿ ತೀರ ಇದು ಅದ್ಭುತವಾಗಿರುವಂತಹ ಮಹಿಮೆ. ಸರಸ್ವತೀ ದೇವಿಯ ಸನ್ನಿಧಾನ. ಅಂತಹ ಶ್ರೇಷ್ಠವಾಗಿರುವಂತಹ ಸರಸ್ವತೀ ದೇವಿ ತಪಸ್ಸನ್ನು ಆಚರಣೆಯನ್ನು ಮಾಡಿ ಎಲ್ಲ ತೀರ್ಥಗಳಿಗೆ ಅಭಿಮಾನಿಯಾದಂತಹ ದೇವತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಪುರಾಣಗಳಲ್ಲಿ ಉಲ್ಲೇಖವೂ ಕೂಡ ಇದೆ. ಸರಸ್ವತೀ ದೇವಿ ಎಲ್ಲ ತೀರ್ಥಗಳಿಗೆ ಅಭಿಮಾನಿ ದೇವತೆ ಎಂಬುದಾಗಿ ಪರಮಾತ್ಮನೇ ನಿರೂಪಣೆಯನ್ನು ಮಾಡಿದ್ದಾನೆ. ಇಂತಹ ಶ್ರೇಷ್ಠವಾಗಿರುವಂತಹ ಈ ಪುರಾಣಗಳ ಮಹಿಮೆ ಅದ್ಭುತವಾದದ್ದು. ವೆಂಕಟಾಚಲ ಅಂತ ಈ ರೀತಿಯಾಗಿ ಹೇಗೆ ಕರೀತಾರೆ ಅನ್ನೋದನ್ನು ವರಾಹ ಪುರಾಣ ತಿಳಿಸಿಕೊಡ್ತದೆ. ವೆಂಕಾರೋ ಅಮೃತ ಬೀಜಸ್ತು ಕಟಂ ಐಶ್ವರ್ಯ ಮುಚ್ಯತೆ. ಅಮೃತ ಐಶ್ವರ್ಯ ಸಂಗತ್ವಾತ್ ವೆಂಕಟಾದ್ರಿ ಸ್ಮೃತಃ ಎಂಬುದಾಗಿ ಇಲ್ಲಿ ವರಾಹ ಪುರಾಣ ವಿವರಣೆಯನ್ನು ಮಾಡಿದ್ದಾರೆ. ವೆಂಬಂದರೆ ಪಾಪಗಳನ್ನು, ಎಲ್ಲ ಪಾಪಗಳನ್ನು ಕೂಡ ಕಳೆಯುವಂತಹ ಪರ್ವತ ವೆಂಕಟಾಚಲ ಪರ್ವತ ಅಂತ ಈ ರೀತಿಯಾಗಿ ನಿರೂಪಣೆ ಇದೆ. ಇಲ್ಲಿ ವರಾಹ ಪುರಾಣ ಹೇಳುವಂತಹ ಮಾತು ವೆಂ ಎನ್ನುವ ಶಬ್ದದಿಂದ
ವೆಂಕಾರ 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 ಅಂತ ಈ ರೀತಿಯಾಗಿ ತಿಳಿಸುವುದನ್ನು ಅಮೃತ ಅಂತ ಈ ರೀತಿಯಾಗಿ ಅಮೃತ ಸದೃಶವಾದದ್ದು ಈ ಪರ್ವತ. ಅಂದರೆ ಶ್ರೀಮದ್ ಭಾಗವತ ಹೇಗೆ ಶ್ರವಣವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರವಣವನ್ನು ಮಾಡಬೇಕು. ಇದು ಅಮೃತಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಈ ರೀತಿಯಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಕಟದಾಹೆ ಎಂಬ ಧಾತುವಿನಿಂದ ಕತ್ತರಿಸ್ತಾನೆ ಅಂತ ಈ ರೀತಿಯಾಗಿ ಅರ್ಥವನ್ನು ತಿಳಿಸಿದೆ. ಆದ್ದರಿಂದಾಗಿ ಇಲ್ಲಿ ಕಟಂ ಐಶ್ವರ್ಯಂ ಅಂತ ಈ ರೀತಿಯಾಗಿ ಅಂದರೆ ಇಲ್ಲಿ ಅಮೃತ ಬೀಜ ಅಂತ ಈ ರೀತಿಯಾಗಿ ತಿಳಿಸಿ ಐಶ್ವರ್ಯವು ಕೂಡ ಇಲ್ಲಿ ಸಿಗುತ್ತದೆ ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಮೃತ ಮತ್ತು ಐಶ್ವರ್ಯ ಎಲ್ಲವೂ ಕೂಡ ವೆಂಕಟ ಪರ್ವತದಲ್ಲಿ ನಿರೂಪಣೆಯನ್ನು ಮಾಡಿದಂಥದ್ದು. ಇಲ್ಲಿ ಸ್ಮೃತಿ ಕೂಡ ಬಂದಿದೆ ಎಂಬುದಾಗಿ ವರಾಹ ಪುರಾಣ ವಿವರಣೆಯನ್ನು ಮಾಡಿ ತಿಳಿಸಿಕೊಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಪುರಾಣಗಳ ಮಹಿಮೆಯನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಸ್ವಾಮಿ ಪುಷ್ಕರಣಿ ಸ್ನಾನಂ ವೆಂಕಟೇಶ್ವರ ದರ್ಶನಂ ವರಹ ಪ್ರಸಾದ ಸ್ವೀಕಾರ ಅಥವಾ ಮಹಾಪ್ರಸಾದ ಸ್ವೀಕಾರ ತ್ರಯಂ ತ್ರೈಲೋಕ್ಯ ದುರ್ಲಭಂ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ತಾತ್ಪರ್ಯ ಏನು ಅಂತಂದರೆ, ಈ ವಿರಜಾ ನದಿ ಅಂತ ನಾವೇನು ಕರಿತೀವಲ್ಲ, ವಿರಜಾ ನದಿಗೆ ಸಮಾನವಾಗಿರುವಂಥದ್ದು ಸುವರ್ಣ ಮುಖರಿ ನದಿ ಅಂತ. ಅಂತಹ ಶ್ರೇಷ್ಠ ಸನ್ನಿಧಾನದಲ್ಲಿ ಸ್ವಾಮಿಷ್ಕರಣಿ ತೀರ್ಥ ಇದು 66 ಕೋಟಿ ತೀರ್ಥಗಳಿಗೆ ಇಲ್ಲಿ ಅಭಿಮಾನಿಯಾದಂತಹ ದೇವತೆ ಸರಸ್ವತೀ ದೇವಿ ಅಂತ ಅಲ್ಲಿ ಸ್ನಾನವನ್ನು ಮಾಡಬೇಕು. ವರಾಹ ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ವೆಂಕಟೇಶ ದೇವರಿಗೆ ಸ್ಮರಣೆಯನ್ನು ಮಾಡಬೇಕು. ವೆಂಕಟೇಶ ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು. ಅಲ್ಲಿ ವೆಂಕಟೇಶ ದೇವರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕು ಎಂಬುದಾಗಿ 3 ಲೋಕಗಳಿಗೂ ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಈ ವೆಂಕಟಾಚಲ ಪರ್ವತದಲ್ಲಿ 3 ಲೋಕಕ್ಕೆ ಸಮಾನವಾಗಿರುವಂಥದ್ದು ದುರ್ಲಭ ಅಂತ ಶಬ್ದವನ್ನು ಬಳಸಿದ್ದಾರೆ. ಅಥವಾ ದುರ್ಲಭ ಅಂತ ನಾವು ತಿಳಿದುಕೊಳ್ಳಬಾರದು. ಭೂವೈಕುಂಠಕ್ಕಿಂತಲೂ ಕೂಡ ಬೇರೆ ಲೋಕಗಳಿವೆ, ಅವು ಭಾರಿ ಯಾವೇನಲ್ಲ ಅಂತ ಈ ರೀತಿಯಾಗಿ ಅಂದುಕೊಳ್ಳಬಾರದು. ಅವು ಕೂಡ ಇಲ್ಲಿ ಮಹಾಜ್ಞಾನಿಗಳು ಬಂದು ಸ್ನಾನವನ್ನು ಮಾಡ್ತಾರೆ. ಮುಕ್ಕೋಟಿ ದ್ವಾದಶಿ ದಿವಸದಂದು ಇಡೀ 14 ಲೋಕಕ್ಕೂ ಎಲ್ಲ ದೇವತೆಗಳು ಎಲ್ಲ ಮಹಾಜ್ಞಾನಿಗಳು ಬಂದು ಸ್ನಾನವನ್ನು ಮಾಡುವಂತಹ ದಿವಸ ಎಂಬುದಾಗಿ ಹೇಳ್ತಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಶ್ರೀನಿವಾಸನ ದರ್ಶನ ಆಗಬೇಕು ಎಂಬುದಾಗಿ ಪುರಾಣಗಳು ನಿರೂಪಣೆಯನ್ನು ಮಾಡಿದೆ. ಸ್ವಾಮಿಷ್ಕರಣಿ ಸ್ನಾನಂ ಶ್ರೀನಿವಾಸ ಸದರ್ಶನಂ ಎಂಬುದಾಗಿ ಸ್ಕಾಂದ ಪುರಾಣ ಹೇಳುವಂತಹ ಮಾತು. ಸಹಸ್ರನಾಮ ಪಠನಂ ನ ಅಲ್ಪಸ್ಯ ತಪಸ್ಸೋ ಫಲಂ ಎಂಬುದಾಗಿ ಸ್ಕಾಂದ ಪುರಾಣ ಹೇಳುವಂತಹ ಮಾತಿದು. ನೋಡಿ, ಸ್ಕಾಂದ ಪುರಾಣ ಹೇಳುವಂಥದ್ದು ತಾಮಸ ಪುರಾಣ ಎಂಬುದಾಗಿ ನಿರೂಪಣೆಯನ್ನು ಮಾಡಿದೆ. ಅಂತಹ ಸ್ಕಾಂದ ಪುರಾಣದಲ್ಲಿ ಬರುವಂತಹ ಶ್ರೇಷ್ಠವಾಗಿರುವಂತಹ ಸ್ವಾಮಿಷ್ಕರಣಿ ತೀರ್ಥವನ್ನು ಸ್ನಾನವನ್ನು ಮಾಡಿದರೆ ಮತ್ತು ಶ್ರೀನಿವಾಸನ ದರ್ಶನವನ್ನು ತೆಗೆದುಕೊಂಡರೆ ಸಹಸ್ರನಾಮ ಪಠಣಂ, ಸಹಸ್ರನಾಮ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಗಾಯತ್ರಿ ಜಪವನ್ನು ಯಾರು ಮಾಡ್ತಾರೋ ಅಂತ ತಪಸ್ಸಿನಿಂದ ಫಲವೂ ಕೂಡ ಎಲ್ಲ ಸಂಸಾರದ ನಿವೃತ್ತಿ ಆಗ್ತದೆ ಎಂಬುದಾಗಿ ಸ್ಕಾಂದ ಪುರಾಣ ನಿರೂಪಣೆಯನ್ನು ಮಾಡಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಪ್ರಭಾತ ಕಾಲದಲ್ಲಿ ವಿಶೇಷವಾಗಿ ನೀನು ತಿಳಿದುಕೋ ಎಂಬುದಾಗಿ ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಸೂತಾಚಾರ್ಯರು ಶೋಧಕಾದಿ ಮಹರ್ಷಿಗಳಿಗೆ ವಿವರಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಅನೇಕ ಮಾತುಗಳನ್ನು ಕೂಡ ತಿಳಿಸಿಕೊಟ್ಟಿದೆ. ಯಾರಿಗೆ ಈ ಕಲ್ಯಾಣ ಆಗಿಲ್ವೋ ಕಾಳಹಸ್ತಿ ಕ್ಷೇತ್ರಕ್ಕೆ ಹೋಗಿ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಇರುವಂತಹ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಅಗಸ್ತ್ಯೇಶ್ವರ ದೇವಸ್ಥಾನ. ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಸ್ಮರಣೆಯನ್ನು ಮಾಡಿರಿ. ರುದ್ರದೇವರ ಅಭಿಮಾನಿ ದೇವತೆಗಳು ಪಾರ್ವತೀ ದೇವಿ, ರುದ್ರದೇವರು ಮತ್ತು ಪಾರ್ವತಿ ದೇವರ ಸ್ಮರಣೆಯನ್ನು ಮಾಡಿ ಬೆಟ್ಟವನ್ನು ಹತ್ತಿರಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಕಪಿಲ ತೀರ್ಥಕ್ಕೆ ಸ್ನಾನವನ್ನು ಮಾಡಬೇಕು. ಅನೇಕ ತೀರ್ಥಗಳಿಗೆ ಸ್ನಾನವನ್ನು ಮಾಡಿರಿ. ಅದರಲ್ಲೂ ಕೂಡ ವರಾಹದೇವರ ದರ್ಶನವಾಗಬೇಕು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ತೀರ್ಥ ಪ್ರಾಶನವನ್ನು ಮಾಡಿಕೊಂಡು
ಪರಮಾತ್ಮನ ದರ್ಶನಕ್ಕೆ ಹೋಗಬೇಕು ಎಂಬುದಾಗಿ ಹೇಳ್ತಾರೆ. ಶ್ರೀನಿವಾಸನ ದರ್ಶನ ಅತ್ಯಂತ ದುರ್ಲಭ. ಕೋಟಿ ಜನ್ಮ ಕೃತಂ ಪಾಪಂ, ಜನ್ಮಾಂತರದ ಪಾಪಗಳು ಕೋಟಿ ಕೋಟಿ ಜನ್ಮದ ಪಾಪಗಳನ್ನು ಕಳೆಯುವಂತಹದ್ದು. ಯಾರಿಗೆ ಕಲ್ಯಾಣವಾಗಿರಲು ಅವರಿಗೆ ಬೇಗ ಕಲ್ಯಾಣವಾಗ್ತದೆ ಎಂಬುದಾಗಿ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಅನೇಕ ಮಹಿಮೆಗಳಿವೆ, ಪುರಾಣಗಳ ಮಹಿಮೆ, ಇನ್ನೂ ವಿಷಯಗಳು ಇವೆ. ಮರುದಿವಸ ಹೇಳೋಣ ಅಂತಂತ ಶ್ರೀಕೃಷ್ಣ ಅರ್ಪಣ ವಸ್ತು.